ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನ ಗೂಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಮ್ಮನ ಗೂಡು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನನ್ನ ಮಗಳು ಬರ್ಡೇ ಇತ್ತು, ಅವಳಿಗೆ ಬರ್ಡೇಗೆ ಒಳ್ಳೆ ಕುಕ್ ಮಾಡಿದ್ದೆ, ಅದನ್ನ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೋಯಾ ಚಂಕ್ ಬಿರಿಯಾನಿ ಮಾಡೋಣ ಅನ್ಕೊಂಡು ಅದನ್ನ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ತೊಳಿತಾ ಇದ್ದೀನಿ. ಅದನ್ನ ಒಂದೆರಡು ಸಲ ತೊಳ್ಕೊಬೇಕು ಕ್ಲೀನಾಗಿ. ಈ ಬೌಲ್ಗೆ ಮೊಸರು ಹಾಕೋತಾ ಇದ್ದೀನಿ. ಅದನ್ನ ಸ್ವಲ್ಪ ಬೀಟ್ ಮಾಡ್ಕೋತಾ ಇದ್ದೀನಿ ಈ ತರ. ಇದಕ್ಕೆ ಸ್ಪೈಸಸ್ಗಳು ಸೇರಿಸ್ಬೇಕು. ಸ್ವಲ್ಪ ಯೆಲ್ಲೋ ಪೌಡರ್ ಹಾಕಿದ್ದೀನಿ, ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ, ಮತ್ತೆ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಎಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳೆದಿರೋ ಸೋಯಾ ಚಂಕ್ನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೋಯಾ ಚಂಕ್ಸ್ ಎಲ್ಲ ಸ್ವಲ್ಪ ದಪ್ಪ ಇತ್ತು ಅಂದ್ರೆ ಅದನ್ನ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಸೋಯಾ ಚಂಕ್ಸ್ಗೆ ಈ ತರ ಎಲ್ಲ ಮಸಾಲೆ ಹಚ್ತಾ ಇದ್ದೀನಿ ನೋಡಿ. ಈಗ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಮತ್ತೆ ಪುದೀನ, ಹಸಿಮೆಣಸಿಕಾಯಿ, ಸ್ವಲ್ಪ ಪೆಪ್ಪರು, ಬ್ಲಾಕ್ ಪೆಪ್ಪರ್ ಹಾಕ್ತಾ ಇದ್ದೀನಿ ನಾನು. ಎಲ್ಲಾನು ಸೇರಿ ಪೇಸ್ಟ್ ಮಾಡ್ಕೋಬೇಕು ಅದನ್ನ. ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಅಥವಾ ತುಪ್ಪ ಕೂಡ ಹಾಕೋಬಹುದು. ಅದಕ್ಕೆ ಸ್ಪೈಸಸ್ಗಳು ಹಾಕ್ತಾ ಇದ್ದೀನಿ. ಚಕ್ಕೆ, ಲವಂಗ, ಮತ್ತೆ ಪುಲಾವ್ ಎಲೆ, ಮತ್ತೆ ಸ್ಟೋನ್ ಫ್ಲವರು, ಜಾಪತ್ರೆ ಎಲ್ಲಾನು, ಏಲಕ್ಕಿ ಎಲ್ಲ ಸೇರಿಸಿ ಈ ತರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಗಮ್ ಅನ್ಬೇಕಾದ್ರೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕಿದ್ದೀನಿ. ಮತ್ತೆ ಅದಕ್ಕೆ ಕರಿಬೇವು ಸೇರಿಸಿದ್ದೀನಿ. ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನೆನೆಸಿಟ್ಟಿರೋ ಸೋಯಾ ಚಂಕ್ಸ್ ಇತ್ತಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೂಡ ಈಗಲೇ ಸೇರಿಸ್ಕೊತೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈ ತರ ಫ್ರೈ ಮಾಡ್ಕೊತೀನಿ. ಈಗ ರುಬ್ಬಿದ ಮಸಾಲೆನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಈಗ ಕಾರ್ತಿಕ್ ಮಾಸ ಇರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ ಅಂತೇಳಿ ಈ ಥರ ಮಾಡಿಕೊಡ್ತಾ ಇದ್ದೀನಿ. ನಗುತ್ತಾ ನಗುತ್ತಾ ಬಾಳು ನೀನು ನೂರು
ಈಗ ನೀರು ಹಾಕ್ತಾ ಇದ್ದೀನಿ. ಅಕ್ಕಿ ಅಳತೆ ಎಷ್ಟಿದೆ ಅದನ್ನ ನೋಡ್ಕೊಂಡು ನೀರು ಹಾಕೋಬೇಕು. ಮತ್ತು ಇಲ್ಲೇ ಉಪ್ಪು ಸೇರಿಸ್ತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ದ ಅಕ್ಕಿನ ಹಾಕ್ತಾ ಇದ್ದೀನಿ. ನಾನು 1 ಲೋಟ ಅಕ್ಕಿ ತಗೊಂಡಿದ್ದೆ, 2 ಲೋಟ ನೀರು ಹಾಕಿದ್ದೀನಿ. ಯಾಕೆಂದ್ರೆ ಅಕ್ಕಿ ನೆನೆಸಿರೋದ್ರಿಂದ ಬೇಗ ಕುಕ್ ಆಗುತ್ತೆ ಅಂತ. ನಾನು ಬಿರಿಯಾನಿ ಪೌಡರ್ ಹಾಕ್ತಾ ಇದ್ದೀನಿ. 1 ರಿಂದ 1.5 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ನಾನು ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ನೀವು ಬೇಕಾದ್ರೆ ಅಂಗಡಿಯಿಂದನೂ ತಂದು ಮಾಡ್ಕೋಬೋದು ಹಾಕ್ಬಿಟ್ಟು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಟೇಸ್ಟ್ ನೋಡ್ಕೋಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಬೇಕು. ಕುಕ್ಕರ್ ತಣ್ಣಗಾಗಿದೆ. ಈ ತರ ರೆಡಿಯಾಗಿದೆ ಬಿರಿಯಾನಿ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಇಲ್ಲಿ 1 ರಿಂದ 2 ಸ್ಪೂನ್ ಗಸಗಸೆ ಹುರ್ಕೋತಾ ಇದ್ದೀನಿ. ಇದನ್ನ 5-6 ಗೋಡಂಬಿ ಜೊತೆ ನೆನೆಯಕ್ಕೆ ಹಾಕ್ತಾ ಇದ್ದೀನಿ. ಅದು ನೆನಿಬೇಕು, ಅದಕ್ಕೋಸ್ಕರ ಇಟ್ಟಿದ್ದೀನಿ. ಒಂದು ಅರ್ಧ ಕಪ್ ಕಡಲೆಬೇಳೆ ನೆನೆಸಿಟ್ಟಿದ್ದೆ, ಅದನ್ನ ಕುಕ್ಕರಲ್ಲಿ ಹಾಕಿ ಕೂಗಿಸ್ತಾ ಇದ್ದೀನಿ. ಅದು ಬೆಂದ ಮೇಲೆ ಅದರಿಂದ ಪಾಯಸ ಮಾಡೋಣ ಅಂತ. ಈ ಸೋಯಾ ಚಂಕ್ ಬಿರಿಯಾನಿಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಮೇಲ್ಗಡೆ. ಇಲ್ಲೊಂದು ಪಾತ್ರೆಗೆ ತುಪ್ಪ ಹಾಕಿದ್ದೀನಿ, ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ಬೇಯಿಸಿದ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಇದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಗಸಗಸೆ ಮತ್ತೆ ಗೋಡಂಬಿ ರುಬ್ಬಿದ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಇದಕ್ಕೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೋಬೇಕು. ನಮ್ಮನೇಲಿ MTR ಬಾದಾಮ್ ಪೌಡರ್ ಇತ್ತು, ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮತ್ತೆ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಇದು ಫ್ರೈ ಮಾಡಿಲ್ಲ, ಅದೇ ಹಾಗೆ ಇರೋದನ್ನ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಪಾಯಸ ರೆಡಿ ಆಯಿತು. ಕಾಳುಗೊಜ್ಜು ಮಾಡ್ತಾ ಇದ್ದೀನಿ. ಕಡಲೆಕಾಳು ಮತ್ತು ಹೆಸರು ಕಾಳು, ಬಟಾಣಿ ಮತ್ತು ಬೀನ್ಸ್ ಕಾಳಿತ್ತು, ಅದನ್ನು ಹಾಕ್ತಾ ಇದ್ದೀನಿ. ಎಲ್ಲನೂ ಸೇರಿಸಿ ಮತ್ತು ಹಸಿ ಅವರೆಕಾಳಿತ್ತು, ಅದನ್ನು ಹಾಕಿದ್ದೀನಿ. ಕಾಳು ಮುಳುಗುವಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ 3 ವಿಷಲ್ ಕೂಗಿಸ್ತೀನಿ. ಒಂದು ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ 2 ಈರುಳ್ಳಿ ಹಾಕಿದ್ದೀನಿ. ಅದನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ 4 ಲವಂಗ, 1 ಇಂಚ್ ಚಕ್ಕೆ, 2 ಏಲಕ್ಕಿ ಮತ್ತೆ 1 ಟೀ ಸ್ಪೂನ್ ಗಸಗಸೆ ಎಲ್ಲನೂ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ.
ಇನ್ನು ಸ್ಪೈಸಸ್ ಬೇಕು ಅಂದರೆ ಬೇರೆ ಬೇರೆ ಸ್ಪೈಸಸ್ಗಳೆಲ್ಲ ಸೇರಿಸ್ಕೋಬಹುದು. ನಾನು ಜಾಸ್ತಿ ಮಸಾಲೆ ಬೇಡ ಅಂತ ಇಷ್ಟು ಹಾಕೊಂಡಿದ್ದೀನಿ. ಮತ್ತೆ 1 ಸ್ಪೂನ್ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. ಇದಕ್ಕೆ ಗೋಡಂಬಿ ಬೇಕಾದರೆ ಸೇರಿಸ್ಕೋಬಹುದು. ಎಲ್ಲನೂ ಈ ಥರ ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಅದೇ ಬಾಣಲೆಗೆ ನಾನು ಮತ್ತೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಎಲ್ಲ ಚಟಪಟ ಅಂದಮೇಲೆ ಕಾಳುಗೊಜ್ಜಲ್ವಾ, ಅದಕ್ಕೆ ಸ್ವಲ್ಪ ಹಿಂಗ್ ಸೇರಿಸ್ತಾ ಇದ್ದೀನಿ. ಕರಿಬೇವು ಸೇರಿಸ್ತಾ ಇದ್ದೀನಿ. ಮತ್ತೆ ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀನಿ. ಅಳುವು ಏನಿರಲಿ ನಿನ್ನ ಜೊತೆ ಇರುವೆ, ಬಿಟ್ಟು ಬಿಡದ ಕೋರಿಕೆಯ ಬಿಡದೆ ತೀರಿಸುವೆ. ಮೊದಲ ಮಾತು ಮೃದುಲ ನಡಿಗೆ ಹುಸಿಯ ಕೋಪ ನಿನ್ನ ಗುರುತು ಸಿರಾಗಿರುವೆ. ಮಿಕ್ಸಿ ಜಾರ್ಗೆ ನಾನು 2 ಟೊಮೆಟೊ ಹಾಕಿದ್ದೀನಿ, ಒಂದು ಸ್ವಲ್ಪ ಪುದೀನ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಸ್ಪೂನು ಧನಿಯಾ ಪುಡಿ ಹಾಕಿದ್ದೀನಿ, 1 ಸ್ಪೂನ್ ಚಿಲ್ಲಿ ಪುಡಿ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಮತ್ತು ಗರಂ ಮಸಾಲ ಸೇರಿಸಿ ಇದನ್ನು ರುಬ್ಕೋತೀನಿ. ರುಬ್ಬಿದ ಪೇಸ್ಟ್ ಇದು. ಇದನ್ನು ಫ್ರೈ ಆಗಿರೋ ಈರುಳ್ಳಿಗೆ ಸೇರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆವರೆಗೂ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊತೀನಿ. ಮತ್ತೆ ಹುರಿದಿದ್ದು ಮಸಾಲೆ ಇತ್ತಲ್ಲ, ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ನ ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದ ಕಾಳುಗಳಿತ್ತಲ್ಲ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲಾನು ಸೇರಿಸಿ ಚೆನ್ನಾಗಿ ಅದನ್ನ ಬೇಯಿಸ್ಕೊಂಡು ಎಷ್ಟು ತೆಳುಗ್ ಬೇಕು ಗಟ್ಟಿಗೆ ಬೇಕು ಅಷ್ಟು ನೋಡಿ ನೀರು ಹಾಕೊಂಡು ಕುಕ್ ಮಾಡ್ಕೋಬೇಕು. ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಕಾಳುಗೊಜ್ಜು ರೆಡಿ ಆಯ್ತು. ಆಮೇಲೆ ನಾನು ಊಟದ ಟೈಮ್ಗೆ ಬಾಳೆ ಎಲೆ ಇಟ್ಟು ಈ ಥರ ಊಟ ಬಡಿಸ್ದೆ. ಕಾಳುಗೊಜ್ಜು ಜೊತೆಗೆ ನಾನು ಪಾಲಕ್ ಪೂರಿ ಮಾಡಿದ್ದೆ. ನನ್ನ ಮಗಳು ಬರ್ಡೇಗೆ ಇಷ್ಟು ಅಡುಗೆ ಮಾಡಿದ್ದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.